ನಮಸ್ಕಾರ ಮನಿನನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಆಟೋಮೊಬೈಲ್ ಸ್ಟಾಕುಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಣದುಬ್ಬರ, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರುಗಳಿಂದ ಮಾರಾಟ ಮತ್ತು ಜಾಗತಿಕ ಆರ್ಥಿಕತೆಯ ಮೇಲೆ ನಕಾರಾತ್ಮಕವಾದ ಪ್ರಭಾವ ಬೀರುವ ಅಂಶಗಳಿದ್ದರೂ ಕೂಡ ಈ ವರ್ಷ ಆಟೋಮೊಬೈಲ್ ವಲಯ 25% ರಿಟರ್ನ್ ಅನ್ನು ಕೊಟ್ಟಿದೆ. ಅದು ಬಡ್ಡಿ ದರ ಹೆಚ್ಚಿರುವಾಗ, ಪೆಟ್ರೋಲು ಡೀಸೆಲ್ ದರ ಏರುಗತಿಯಲ್ಲಿ ಸಾಗ್ತಾ ಇರುವಾಗ ಆಟೋಮೊಬೈಲ್ ಕಂಪನಿಗಳು ಕಚ್ಚಾ ವಸ್ತುಗಳ ಹೆಚ್ಚಿನ ದರಗಳನ್ನು ಗ್ರಾಹಕರಿಗೆ ವರ್ಗಾಯಿಸೋದಕ್ಕೆ ಬೆಲೆ ಏರಿಕೆ ಮಾಡ್ತಾ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಆಟೋಮೊಬೈಲ್ ವಲಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಮುಂದೆ ಕೂಡ ಉತ್ತಮವಾಗಿ ಪರ್ಫಾರ್ಮ್ ಮಾಡುತ್ತಾ? ಹೌದು ಅನ್ನೋದಾದರೆ ಆಟೋಮೊಬೈಲ್ ಸ್ಟಾಕುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಸೂಕ್ತ ಸಮಯ ಯಾವುದು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಆಟೋಮೊಬೈಲ್ ವಲಯದಲ್ಲಿ ಯಾವುದೇ ಹೂಡಿಕೆಯ ನಿರ್ಧಾರ ಮಾಡೋದಕ್ಕೂ ಮೊದಲು ನೈನಿತಾಲ್ನ RP ಶರ್ಮಾ ಅವರು ತಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಾರೆ. ಹಾಗೆ ನೆರೆಮನೆಯವರಾದ ಸುಭಾಷ್ ವರ್ಮಾ ಅವರೊಂದಿಗೆ ವಿಶದವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಈಗ ಶರ್ಮಾ ಅವರು ಆಟೋಮೊಬೈಲ್ ವಲಯದಲ್ಲಿ ಹೂಡಿಕೆಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಂಕಿಅಂಶಗಳನ್ನು ನೋಡಿ ಅವರು ಗೊಂದಲದಲ್ಲಿದ್ದಾರೆ. 2023ರ ಆರಂಭದಲ್ಲಿ ಆಟೋಮೊಬೈಲ್ ವಲಯ 25% ಗಳಿಕೆಯನ್ನು ಕಂಡಾಗ ನಿಫ್ಟಿ 50 ಕೇವಲ 8% ಏರಿಕೆಯನ್ನು ಕಂಡಿದ್ದನ್ನು ಶರ್ಮಾ ಅವರು ನೋಡಿದರು. ಈ ಅವಧಿಯಲ್ಲಿ ಆಟೋಮೊಬೈಲ್ ವಲಯದ ಬಹುತೇಕ ಸ್ಟಾಕುಗಳು ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ವು. M&M, ಮಾರುತಿ, ಟಾಟಾ ಮೋಟಾರ್ಸ್ನಂತಹ ಕಂಪನಿಗಳು ಈ ವರ್ಷ 21ರಿಂದ 60% ಗಳಿಕೆಯನ್ನು ಕಂಡಿದ್ವು. ಇನ್ನು ಬಜಾಜ್ ಆಟೋಮೊಬೈಲ್, TVS ಮೋಟಾರ್ಸ್ನಂತಹ ದ್ವಿಚಕ್ರ ವಾಹನ ಕಂಪನಿಗಳು 40ಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಕೊಟ್ಟಿದ್ರೆ, ಹೀರೋ ಮೋಟೋಕಾರ್ಪ್ ವೈಯಕ್ತಿಕ ಅಥವಾ ಆಂತರಿಕ ಕಾರಣಗಳಿಂದ 10ಕ್ಕಿಂತ ಕಡಿಮೆ ರಿಟರ್ನ್ ಕೊಟ್ಟಿದೆ. ಆದಾಗ್ಯೂ ಮದರ್ಸನ್, MRF, ಬಾಲಕೃಷ್ಣ ಇಂಡಸ್ಟ್ರೀಸ್, ಅಪೋಲೋ ಟೈರ್ಸ್ ಮತ್ತು ಯುನೋಮಿಂಡಾದಂತಹ ಅನ್ಸಿಲರಿ ಅಂದರೆ ಪೂರಕ ಕಂಪನಿಗಳು ಸೂಚ್ಯಂಕಕ್ಕಿಂತ ಕಡಿಮೆಯ ರಿಟರ್ನ್ಸ್ ಕೊಟ್ಟಿವೆ. ಒಂದೆಡೆ ಆಟೋಮೊಬೈಲ್ ಸಾಲ ದುಬಾರಿಯಾಗಿದೆ, ಇನ್ನೊಂದೆಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮೂರನೇದಾಗಿ ಟಾಟಾ ಮೋಟಾರ್ಸ್, ಮಾರುತಿ ಸುಜುಕಿ, SML, ಈಜುಜು, ಹೋಂಡಾ ಕಾರುಗಳು, ಹೀರೋ ಮೋಟೋದಂತಹ ಕಂಪನಿಗಳು ತಮ್ಮ ಬೆಲೆಗಳನ್ನು ಜಾಸ್ತಿ ಮಾಡಿದೆ. ಹೀಗಾಗಿ ಗೊಂದಲ ಉಂಟಾಗಿದೆ. ಆರಂಭಿಕವಾಗಿ ಏಪ್ರಿಲ್ 1ರಿಂದ ಇವುಗಳು 2ನೇ ಹಂತದ BS6 ಹೊರಸೂಸುವಿಕೆಯ ನಿಯಮಗಳ ಪಾಲನೆಯನ್ನು ಮಾಡಿದ್ವು. ಬಳಿಕ ಜುಲೈನಿಂದ ಕಚ್ಚಾ ವಸ್ತುಗಳ ಹೆಚ್ಚುವರಿ ವರಿಯನ್ನು ಗ್ರಾಹಕರಿಗೆ ವರ್ಗಾಯಿಸಿದ್ವು. ಈ ಎಲ್ಲದರ ನಡುವೆ ಆಟೋಮೊಬೈಲ್ ವಲಯದಲ್ಲಿ ಮಾರಾಟ ಹೆಚ್ಚಾಗಿದೆ. ಭಾರತದ ಅತಿದೊಡ್ಡ ಆಟೋಮೊಬೈಲ್ ಕಂಪನಿ ಮಾರುತಿ ದಾಖಲೆಯ 1.81 ಲಕ್ಷ ಕಾರುಗಳನ್ನು ಸೆಪ್ಟೆಂಬರ್ನಲ್ಲಿ ಮಾರಾಟ ಮಾಡಿದೆ. ಹಾಗೆಯೇ ಹಣಕಾಸು ವರ್ಷ 2023-24ರ ಮೊದಲಾರ್ಧದಲ್ಲಿ ಕಂಪನಿಯ ಮಾರಾಟ 1 ಮಿಲಿಯನ್ ಗಡಿಯನ್ನು ದಾಟಿದೆ. ಪ್ರಸ್ತುತ ದೇಶದ ಷೇರು ಮಾರುಕಟ್ಟೆಯಲ್ಲಿ SUVಗಳ ಮಾರಾಟ ಮುಂಚೂಣಿಯಲ್ಲಿದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕಿಂತ ಮಿಗಿಲಾಗಿ ಕಳೆದ 5 ವರ್ಷಗಳಲ್ಲಿ SUVಗಳ ಮಾರಾಟ ದ್ವಿಗುಣಗೊಂಡಿದೆ. ಸೆಪ್ಟೆಂಬರ್ನಲ್ಲಿ 52ಕ್ಕಿಂತ ಹೆಚ್ಚು ಪ್ರಯಾಣಿಕ ಕಾರುಗಳು SUVಗಳಾಗಿತ್ತು. ಸೆಪ್ಟೆಂಬರ್ 2022ರಲ್ಲಿ ಈ ಪ್ರಮಾಣ 43.6ರಷ್ಟಿತ್ತು. ಇದಕ್ಕಿಂತ ಆಶ್ಚರ್ಯಕರ ವಿಷಯ ಅಂದರೆ ಎಂಟ್ರಿ ಲೆವೆಲ್ ಕಾರುಗಳಿಗೆ ಬೇಡಿಕೆ ನಿರಂತರವಾಗಿ ಕುಸಿತಾ ಇರೋದು. ಇನ್ನು ಹಣಕಾಸು ವರ್ಷ 2023-24ರ ಮೊದಲ ತ್ರೈಮಾಸಿಕದಲ್ಲಿ ಹ್ಯಾಚ್ಬ್ಯಾಕ್ ಕಾರುಗಳ ಷೇರಿನ ಪ್ರಮಾಣ 30ಕ್ಕೆ ಇಳಿಕೆ ಕಂಡಿತು. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ಪ್ರಮಾಣ 35.1ರಷ್ಟಿತ್ತು. ಅಂದರೆ ಅಗ್ಗದ ಅಥವಾ ಸಣ್ಣ ಕಾರುಗಳ ಮಾರಾಟ ಕಡಿಮೆ ಆಗ್ತಾ ಇದೆ. ಹಾಗೆಯೇ ಪ್ರೀಮಿಯಂ, ದುಬಾರಿ ಮೊತ್ತದ ಕಾರುಗಳ ಮಾರಾಟ ಹೆಚ್ಚಾಗ್ತಾ ಇದೆ. ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಕಾಂಪ್ಯಾಕ್ಟ್ SUVಗಳ ಮಾರುಕಟ್ಟೆ ಈ ಪಾಲಿನಲ್ಲಿ ಹ್ಯುಂಡೈ, M&M ಮಾರುತಿ ಮತ್ತು ಕಿಯಾ ಕಂಪನಿಗಳ ಪ್ರಾಬಲ್ಯ ಹೆಚ್ಚಾಗಿದೆ. ಈ ಮಧ್ಯೆ 15,000ಕ್ಕೂ ಹೆಚ್ಚು ಯೂನಿಟ್ಗಳ ಮಾರಾಟದೊಂದಿಗೆ ಟಾಟಾ ನೆಕ್ಸಾನ್ ಸೆಪ್ಟೆಂಬರ್ನಲ್ಲಿ ಕಾಂಪ್ಯಾಕ್ಟ್ SUVಗಳ ಮುಂಚೂಣಿಯಲ್ಲಿಯೇ ಇತ್ತು. ಇನ್ನು ಒಟ್ಟಾರೆ ಮಾರಾಟ ನೋಡೋದಾದರೆ ಅಗ್ರ 5 SUVಗಳ ಪೈಕಿ ಟಾಟಾ ನೆಕ್ಸಾನ್ ಅಗ್ರ ಸ್ಥಾನದಲ್ಲಿದೆ. ಇನ್ನು ಮಾರುತಿ ಕಂಪನಿ SUVಗಳ ಮೇಲೆ ಗಮನವನ್ನು ಹರಿಸಿದ್ರಿಂದ ಸೆಪ್ಟೆಂಬರ್ನಲ್ಲಿ ಅದರ 6 ಕಾರುಗಳು ಅಗ್ರ 10ರ ಬೆಸ್ಟ್ ಸೆಲ್ಲಿಂಗ್ ಕಾರುಗಳ ಪಟ್ಟಿಯಲ್ಲಿತ್ತು. ಹಾಗೆ ನೋಡಿದರೆ ಇಡೀ ಆಟೋಮೊಬೈಲ್ ವಲಯ ತನ್ನ ಗಮನವನ್ನು SUV, ಪ್ರೀಮಿಯಂ ಬೈಕ್ ಮತ್ತು ಕಾರ್ಗಳ ಕಡೆ ಹೊರಳಿಸಿದೆ. ಹೇಳೋದಾದರೆ ಕಂಪನಿಗಳು ಮಾಸ್ ಬದಲು ಕ್ಲಾಸ್ಗೆ ಒತ್ತನ್ನು ಕೊಡ್ತಾ ಇವೆ ಅಂತಾನೆ ಹೇಳಬಹುದು. ಈಗ ಪ್ರಶ್ನೆ ಅಂದರೆ ಯಾವ ಆಟೋಮೊಬೈಲ್ ಕಂಪನಿಗಳ ಷೇರುಗಳನ್ನು ಖರೀದಿಸಿದರೆ ಈ ಹಬ್ಬದ ಋತುವಿನ ಲಾಭವನ್ನು ಪಡೆಯಬಹುದು ಅನ್ನೋದು. ನೋಡಿ, ಆಟೋಮೊಬೈಲ್ ಕಂಪನಿಗಳು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಹೊಂದಿರ್ತವೆ. ಇದು ಮುಂದಿನ 3ರಿಂದ 4 ತ್ರೈಮಾಸಿಕದಷ್ಟರವರೆಗೆ ಸದೃಢವಾದ ಫಲಿತಾಂಶಗಳನ್ನು ಕೊಡುತ್ತೆ ಅನ್ನೋದು ವಿಲಿಯಂ ಓ ನೀಲ್ನ ಈಕ್ವಿಟಿ ರಿಸರ್ಚ್ ಮುಖ್ಯಸ್ಥರಾದ ಮಯೂರೇಶ್ ಜೋಶಿ ಅವರ ಅಭಿಪ್ರಾಯ. ಮುಂದಿನ 3ರಿಂದ 4 ವರ್ಷಗಳಲ್ಲಿ EVಗಳ ಕಡೆಗೆ ಹೊರಳೋದಕ್ಕೆ ಕೂಡ ಈ ವಲಯ ಸಿದ್ಧವಾಗಿದೆ. ಈಗಾಗಲೇ ಸಾಮರ್ಥ್ಯ ವಿಸ್ತರಣಾ ವೆಚ್ಚಗಳನ್ನು ಭರಿಸಲಾಗಿದೆ. ದೀರ್ಘಾವಧಿ ದೃಷ್ಟಿಕೋನದಲ್ಲಿ ನೋಡಿದರೆ M&M, ಮಾರುತಿ, ಟಾಟಾ ಮೋಟಾರ್ಸ್, TVS ಮೋಟಾರ್ಸ್, ಬಜಾಜ್ ಆಟೋ, ಅಶೋಕ್ ಲೈಲ್ಯಾಂಡ್, ಯುನೋಮಿಂಡಾ,
ಹಾಗೆ ಮಿಂಡಾ ಇಂಡಸ್ಟ್ರೀಸ್ ಸೇರಿದಂತೆ ಬ್ಯಾಟರಿ ಕಂಪನಿಗಳತ್ತ ಒಲವು ಜಾಸ್ತಿ ಇದೆ. ಯಾಕೆಂದರೆ ಈ ಇಡೀ ವಲಯ ಲಾಭದಲ್ಲಿ ಮುಂದಿನ 3ರಿಂದ 4 ವರ್ಷಗಳಲ್ಲಿ ಶೇಕಡ 14ರಿಂದ 15ರಷ್ಟು CAGR ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಲಾಗಿದೆ. ಹಾಗಾದರೆ ಈ ಹಬ್ಬದ ಋತುವಿನಲ್ಲಿ ನೀವು ಕಾರು ಖರೀದಿಸ್ತಾ ಇದ್ದೀರೋ ಇಲ್ವೋ, ಆದರೆ 3-4 ವರ್ಷಗಳ ಮುನ್ನೋಟ ಇರುವ ಆಟೋಮೊಬೈಲ್ ಷೇರುಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯ ಆಲೋಚನೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ದಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.